ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿಂದು ಏನು ಕಾನ್ಸೆಪ್ಟು ಅಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತೈತಲ್ಲ, ಮತ್ತು ಹೇರ್ ಫಾಲ್ ಬಗ್ಗೆ ಕಂಟ್ರೋಲ್ ಆಗಬೇಕು ಅಂದರೆ, ಆಮೇಲೆ ಹೇರ್ ಆಯಿಲ್ ಬಗ್ಗೆನೇ ಇವತ್ತು ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನಂದರೆ ನಮ್ಮ ಅಜ್ಜಿ ಹೇಳಿದ್ರು ನನಗೆ, ಹೇರ್ ಫಾಲ್ ಜಾಸ್ತಿ ಆಗ್ತೈತೆ, ನೀವು ಹಿಂದಿನ ಕಾಲದೆಲ್ಲ ಜಾಸ್ತಿ ಕೂದಲಿರ್ತಿತ್ತಲ್ಲ, ನೀವೇನು ಹಚ್ಕೊತಿದ್ರಿ ಅಂತ ನಾನು ಅವ್ರನ್ನ ಕೇಳಿದೆ. ಅದಕ್ಕೆ ಅವರು ನನಗೆ ಒಂದು ರೆಮಿಡಿ ಹೇಳಿದರು. ಅಕ್ಷಿ ಬೀಜ ಮತ್ತು ಮೆಂತೆಕಾಳನ್ನ ಹೆಂಗೆ ಯೂಸ್ ಮಾಡಬೇಕು, ಅದು ಜೆಲ್ ಹಚ್ಕೋಬೇಕಂತೆ. ತಿಂಗಳಲ್ಲಿ 4 ಸತಿ ಮಾಡಬೇಕು ಅಂತ ಹೇಳಿದ್ರು ಅವ್ರು ನನಗೆ. ಅದಕ್ಕೆ ನಾನು ಅದನ್ನ ಯೂಸ್ ಮಾಡಬೇಕು. ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಯೂಸ್ ಮಾಡಿ ನೆಕ್ಸ್ಟ್ ಏನು ರಿಸಲ್ಟ್ ನನಗೆ ಬಂದೈತೆ, ಏನು ಚೆನ್ನಾಗಿ ಅನ್ಸೈತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಗೈಸ್. ನಿಮಗೂ ಹೇರ್ ಫಾಲ್ ಜಾಸ್ತಿ ಆಗಿದ್ದರೆ, ಆಮೇಲೆ ಕೂದಲೆಲ್ಲ ರಫ್ ಆಗಿದ್ದರೆ, ನಾನು ಹೇಳಿರೋ ರೆಮಿಡಿ ನೀವು ಯೂಸ್ ಮಾಡ್ಕೊಳ್ರಿ. ನಿಮ್ಗೆ ಏನು ರಿಸಲ್ಟ್ ಬಂದೈತೆ ಅಂತ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಈ ಥರ ನೀರು ಕುದೀತಾ ಇರಬೇಕು. ಅದಕ್ಕೆ ನಾನು 1 ಸ್ಪೂನು ಅಕ್ಷೆ ಬೀಜ ಆಮೇಲೆ ಮೆಂತೆಕಾಳು ತೊಗೊಂಡಿದ್ದೀನಿ. ಈ ಥರ ನೀರು ಕುದೀತಾ ಇರಬೇಕದು. ಈ ಕುದಿಯೋ ನೀರಲ್ಲೇ 1 ಸ್ಪೂನ್ ಇದನ್ನೇನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಬೇಕು ಗೈಸ್. ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಚೆನ್ನಾಗಿ ಕುದಿಬೇಕು. ಅದನ್ನ ಕುದಿಯೋ ತನಕನೇ ಈ ಥರ ಮಾಡ್ತಾನೆ ಇರಿ ನೀವು ಗೈಸ್. ನೋಡಿ, ಈ ಥರ ಹಿಂಗೆ ಕುದಿಸ್ಬೇಕು ಇದನ್ನ. ಈ ಥರ ಅದು ಜಾಸ್ತಿ ಉಕ್ಕೋ ಥರ ಬಿಡಬೇಡಿ. ಆವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ. ಇದೆಲ್ಲ ಆದಮೇಲೆ ಬಿಸಿ ಇರ್ತಾನೆ ನೀವು ಒಂದು ಬೌಲಿಗೆ ಸೋಸ್ಕೊಳ್ರಿ. ಸೋಸ್ಕೊಂಡಾಗ ಒಂದು ಸ್ವಲ್ಪ ಬಿಡಿ. ಸೊ ಇದು ಬಿಸಿ ಇರುವಾಗಲೇ ಸೋಸ್ಕೋಬೇಕು. ಆಮೇಲೆ ನೀವು ಆರಿದ್ಮೇಲೆ ಸೋಸ್ತೀನಿ ಅಂದರೆ ಅದು ಜೆಲ್ ಆಗೋಲ್ಲ. ಬಿಸಿ ಇರುವಾಗಲೇ ಬೇರೆ ಬೌಲ್ಗೆ ಸೋಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬಿಡಿ, ಆವಾಗ ಇದು ಜೆಲ್ ಆಗುತ್ತೆ. ಇವಾಗಿನ್ನು ಈ ಜೆಲ್ ಆಗೈತೆ, ಒಂದು ಸ್ವಲ್ಪ ನೀರು ಥರನೇ ಐತೆ. ಅದಕ್ಕೆ ಇನ್ನು ಆಮೇಲೆ ಬಿಡಿ, ಆಮೇಲೆ ಇದು ಜೆಲ್ ಆಗುತ್ತೆ ಗೈಸ್. ನೋಡಿ ಗೈಸ್, ಬಿಸಿ ಇರುವಾಗಲೇ ನಾನು ಸೋಸ್ಕೊತಾ ಇದ್ದೀನಿ ಬೇರೆ ಬೌಲ್ಗೆ. ಈ ಥರ ಬೇರೆ ಬೌಲ್ಗೆ ಬಿಸಿ ಇರುವಾಗಲೇ ಅದನ್ನ ಸೋಸ್ಕೊಂಡು ಆಮೇಲೆ ಬಿಡಬೇಕು. ಇದು ಆರೋ ತನಕ ಬಿಡಬೇಕು. ಆಮೇಲೆ ಇದೇ ಜೆಲ್ ಆಗುತ್ತೆ ಗೈಸ್. ನೋಡಿ, ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಜೆಲ್ ಆಗೈತೆ. ಬಿಸಿ ಇರುವಾಗಲೇ ನಾನು ಸೋಸ್ಕೊಂಡೆ. ಇದಕ್ಕೆ ಇವಾಗ ಈ ಆಯಿಲ್ ಹಾಕ್ಕೊತಾ ಇದ್ದೀನಿ. ಈ ಆಯಿಲು ಹೇಗೆ ಮಾಡಿದ್ದೀವಿ ಅಂತಂದರೆ, ನಾರ್ಮಲ್ ಕೊಬ್ಬರಿ ಎಣ್ಣೆ ತೊಗೊಂಬಂದು ಇದಕ್ಕೆ ಕರಿಬೇವು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ಮೆಂತೆಕಾಳು, ಆಮೇಲೆ ದಾಸವಾಳ ಎಲೆ, ದಾಸವಾಳದ ಹೂವು, ಇದೆಲ್ಲ ಹಾಕಿಬಿಟ್ಟು ಇದನ್ನ ಕುದಿಸಿದ್ದೀನಿ. ರೋಸ್ಮೇರಿನ ಹಾಕಿದ್ದೀವಿ ಇದಕ್ಕೆ. ಕುದಿಸ್ಬಿಟ್ಟು ಆಮೇಲೆ ಆರಿದ ಮೇಲೆ ಒಂದು ಬೌಲ್ಗೆ ಈ ಥರ ಹಿಂಗೆ ತಕ್ಕೊಂಡಿದ್ದೀವಿ. ಇದೇ ಆಯಿಲ್ನ ಇವಾಗ ನಾನು ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಥರ ಆಯಿಲ್ ಇದು. ಇದನ್ನ ಡೈಲಿ ನಾವು ಹಚ್ಕೋತೀವಿ. ತಲೆ ಸ್ನಾನ ಮಾಡಿದಾಗಲೂ ಕೂಡ ಒಂದು ಸ್ವಲ್ಪ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಕೂಡ ಮಾಡ್ತೀವಿ. ಈ ಥರ ಆಯಿಲು ಚೆನ್ನಾಗಿದೆ ಗೈಸ್. ಇದನ್ನ ಯೂಸ್ ಮಾಡ್ಕೊಳ್ರಿ. ಇದೇ ಥರ ರೆಮಿಡೀಸ್ ಎಲ್ಲ ಅದಕ್ಕೇನೇನು ಹೇಳಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ನೀವು ಆಯಿಲ್ ಹಚ್ಕೊಳ್ಳಿ. ಹೇರ್ ಫಾಲ್ ಕಡಿಮೆ ಆಗುತ್ತೆ. ಅದೇ ಜಲ್ಗೆ ಇದು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಆರಿದ ಮೇಲೆ ತಲೆಗೆ ಅಪ್ಲೈ ಮಾಡ್ಕೋತೀನಿ ಗೈಸ್. ನೋಡಿ ಗೈಸ್, ನೋಡಿ ನಾನು ಮಾಡ್ಕೊಂಡಿರೋ ಜೆಲ್ಲು ಎಲ್ಲ ಆರೋಯ್ತು. ಇವಾಗ ಆ ಜೆಲ್ನ ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು 1 ಅವರ್ ಆದಮೇಲೆ ತಲೆ ಸ್ನಾನ ಮಾಡಬೇಕು. ಅಂದರೆ ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು, ಸ್ವಲ್ಪ ಉಗುರು ಬೆಚ್ಚೋ ಥರ ಸ್ನಾನ ಮಾಡಬೇಕು. ಜಾಸ್ತಿ ಬಿಸಿ ಯೂಸ್ ಮಾಡ್ಕೊಬೇಡಿ ನೀರು. ಆಮೇಲೆ ನಿಮ್ಗೆ ಯಾವ ಶಾಂಪು ಕಂಫರ್ಟ್ ಇದೆಯೋ ಅದೇ ಶಾಂಪೂನ ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ. 1 ಅವರ್ ಬಿಟ್ಟಾದ್ಮೇಲೆ ತಲೆ ಸ್ನಾನ ಮಾಡಿ ಗೈಸ್. ಇವಾಗ ತಲೆ ಸ್ನಾನ ಮಾಡಿ ಬಂದೆ ಗೈಸ್. ಇವತ್ತೇನು ಅಷ್ಟು ಹೇರ್ ಫಾಲ್ ಆಗಿಲ್ಲ ನನಗೆ. ಕೂದಲೆಲ್ಲ ಸ್ಮೂತ್ ಆಗೈತೆ. ನನಗೆ ಹೇರ್ ಫಾಲೂ ಆಗಿಲ್ಲ. ಈ ರೆಮಿಡಿ ನನಗಂತ ವರ್ಕ್ ಆಯಿತು. ನೀವು ಇದೇ ಥರ ಬಳಸಿ ಯೂಸ್ ಮಾಡಿಕೊಂಡು ಏನು ರಿಸಲ್ಟ್ ಆಗೈತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಹಳ್ಳಿ ಕಡೆ ಅಕ್ಷಿ ಬೀಜದ್ದು ಚಟ್ನಿ ಕೂಡ ಮಾಡ್ತಾರೆ.
ಕೂದಲಿಗೆ ಒಳ್ಳೆಯದು ಅಂತ ಚಪಾತಿ ರೊಟ್ಟಿ ಆಮೇಲೆ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲದಕ್ಕೂ ತಿಂತಾರೆ. ಅಕ್ಷಿದು ಬೀಜದ ಚಟ್ನಿ ಕೂಡ ಮಾಡ್ತಾರೆ ಇದರಿಂದ. ಅದಕ್ಕೆ ನಿಮ್ಗೆ ಅದು ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಥರ ನಾನು ಹೇಳಿದ್ನಲ್ಲ ಅದನ್ನ ಯೂಸ್ ಮಾಡ್ಕೊಳ್ರಿ ಗೈಸ್. ಇಷ್ಟೇ ಇವತ್ತಿಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಗೈಸ್. ಬಾಯ್.